minutes is enough to make big capital in the market. 10 ನಿಮಿಷ ದಿನಕ್ಕೆ ಸ್ಪೆಂಡ್ ಮಾಡಿದ್ರೆ ನೀವು ಲಕ್ಷಗಳು ಕೋಟಿಗಳು ಮಾಡ್ತೀರಾ. ಏನು ಮಾಡ್ತಾ ಇಲ್ಲ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ನಮಸ್ತೆ ಕರ್ನಾಟಕ. ಸೊ ಈ ವಿಡಿಯೋದಲ್ಲಿ ಫುಲ್ ಟೈಮ್ ಟ್ರೇಡರ್ ಯಾರಾಗಬೇಕು, ಫುಲ್ ಟೈಮ್ ಟ್ರೇಡರ್ ಆಗೋದಕ್ಕೆ ಏನೇನು ಕ್ವಾಲಿಟೀಸ್ ಬೇಕು, ಒಂದು ಎಲ್ಲ ಕೆಲಸಗಳನ್ನು ಬಿಟ್ಟು ಫುಲ್ ಟೈಮ್ ಟ್ರೇಡಿಂಗ್ ಮಾಡೋದು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಟ್ರೇಡಿಂಗ್ ಅನ್ನೋದು ಮೋಸ್ಟ್ ಲಕ್ಸುರಿಯಸ್ ಬಿಸ್ನೆಸ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ತುಂಬ ಲಕ್ಸುರಿ ಅಂದರೆ ಆರಾಮಾಗಿ ನಿದ್ದೆ ಮಾಡ್ಕೊಂಡು ದುಡ್ಡು ಮಾಡೋದೇ ಟ್ರೇಡಿಂಗ್. ಈ ಒಂದು ಕೆಲಸಕ್ಕೆ ನೀವು ಫುಲ್ ಟೈಮಾಗಿ ಬರ್ತೀನಿ ಅಂದರೆ ಡೆಫಿನೆಟ್ಲಿ ಅಷ್ಟೇ ಲಕ್ಸುರಿಯಾಗೆ ನಿಮ್ಮ ಹತ್ರ ದುಡ್ಡು ಸಹ ಇರಬೇಕಾಗುತ್ತೆ. ಸೊ ಫುಲ್ ಟೈಮ್ ಟ್ರೇಡರ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜೇ ಕ್ಯಾಪಿಟಲ್. ಸೊ ಯಾರ ಹತ್ರ ಕ್ಯಾಪಿಟಲ್ ಎಷ್ಟಿದ್ರೆ ಫುಲ್ ಟೈಮ್ ಟ್ರೇಡರ್ ಆಗ್ಬೋದು ಅನ್ನೋದು ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನಿಮ್ಮ ಹತ್ರ ಏನಾದರೂ 1 ಕೋಟಿ ದುಡ್ಡಿದ್ರೆ ನೀವು ಫುಲ್ ಟೈಮ್ ಟ್ರೇಡರ್ ಆದರೆ ಯು ಕ್ಯಾನ್ ಅರ್ನ್ ಒಂದು 4 lakhsವರೆಗೂ ಅರ್ನ್ ಮಾಡ್ಬೋದು. ಇದರಿಂದ ನೀವು ತುಂಬ ಈಸಿಯಾಗಿ 3 to 4 lakhsವರೆಗೂ ಮಾಡ್ಬೋದು. ಆ್ಯಂಡ್ ಅಗೇನ್ ನಾಲೆಜು ಸ್ಕಿಲ್ಲು ಸಹ ಬೇಕಾಗುತ್ತೆ. ಕನ್ಸಿಸ್ಟೆಂಟಾಗಿ ಒಂದು 2 to 3%, 4% ಈಸ್ ಪಾಸಿಬಲ್. 1 ಕೋಟಿ ಹಾಕಿದ್ರೆ 4 ಲಕ್ಷ ಮಾಡ್ಬೋದು. ಅದೇ ನೀವು 10 ಲಕ್ಷ ಹಾಕಿದ್ರೆ 30 ರಿಂದ 40 ಸಾವಿರ ಮಾಡ್ಬೋದು. ಅದೇ ನೀವು 1 ಲಕ್ಷ ಹಾಕಿದ್ರೆ 3 ರಿಂದ 4 ಸಾವಿರ ಮಾಡ್ಬೋದು. ಸೊ ತುಂಬ ಜನ ಫುಲ್ ಟೈಮ್ ಟ್ರೇಡರ್ಸ್ ಆಗೋದಕ್ಕೆ ಬರೋರು ನನ್ನ ಹತ್ರ ಬಂದು ಕೇಳೋದು ಇಷ್ಟೇ, ಸರ್ ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆಫೀಸಲ್ಲಿ ನಮ್ಮ ಬಾಸ್ ತುಂಬ ಕಾಟ ಕೊಡ್ತವ್ರೆ, ಪ್ರೆಷರ್ ಆಗ್ತವ್ರೆ, ಸೊ ನನಗೆ ಹೆಂಗಂದ್ರೆ ಹೆಂಗೆ ಬೈತವ್ರೆ, ಸೊ ಯಾರ ಕೆಳಗಡೆನೋ ಹೋಗಿ ಕೆಲಸ ಮಾಡೋದು ನಂಗೆ ಆಗ್ತಾ ಇಲ್ಲ, ತುಂಬ ಪ್ರೆಷರ್ ಆಗ್ತಾಯಿದೆ, ವರ್ಕ್ ಪ್ರೆಷರ್ ಇದೆ, ವರ್ಕ್ ಲೋಡ್ ಇದೆ, ಸೊ ನಂಗೆ ಏನಾದ್ರು ಮಾಡಿ ಬಂದ್ಬಿಡ್ತೀನಿ ಸರ್, ಏನಾದ್ರು ಒಂದು ದಾರಿ ತೋರಿಸ್ಬಿಡಿ ಸರ್ ಅಂತಾರೆ. ಸೊ ದಾರಿ ತೋರಿಸೋದಕ್ಕೆ ನಾವ್ಯಾರು, ಇರೋ ದಾರಿಯಲ್ಲೇ ನಾವು ಹೋಗ್ತಿರೋದು. ದಾರಿ ತೋರಿಸ್ಬೋದು, ಬಟ್ ಆ ದಾರಿಯಲ್ಲಿ ನೀವೇ ತಾನೇ ಹೋಗೋದು. ಅಲ್ಟಿಮೇಟ್ಲಿ ಆ ದಾರಿಯಲ್ಲಿ ಎಷ್ಟು ಹೂವುಗಳು ಸಿಗುತ್ತೆ, ಎಷ್ಟು ಹಣ್ಣುಗಳು ಸಿಗುತ್ತೆ ಅನ್ನೋದು ನಿಮಗೆ ತಾನೇ, ನಮಗೂ ಗೊತ್ತಿದೆ, ನಿಮಗೂ ಗೊತ್ತಾಗ್ಬೇಕು ತಾನೆ. ಸೊ ನೀವು ಎಷ್ಟೇ ಮಾಡಿದ್ರೂ, ಎಷ್ಟೇ ಸ್ಕಿಲ್ಲು ಡೆವಲಪ್ ಮಾಡ್ಕೊಂಡು ಏನೇ ಮಾಡಿದ್ರೂ ಸ್ಟಾಕ್ ಮಾರ್ಕೆಟಲ್ಲಿ ಬರೋದೇ ಕಡಿಮೆ ದುಡ್ಡು. ಕಡಿಮೆ ಅಂದರೆ ಎಷ್ಟು? 3 to 4% or 2% ಇಷ್ಟೇ ಬರೋದು. ಅದ್ರ ಮೇಲೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಸೊ ನೀವು 10,000 ಎತ್ಕೊಬಂದು ಅಂಬಾನಿ ಆಗ್ತೀನಿ ಅಂದರೆ ಹೆಂಗಾಗುತ್ತೆ ಯೋಚನೆ ಮಾಡಿ. 10,000 ಎತ್ಕೊಬಂದು ಫುಲ್ ಟೈಮ್ ಟ್ರೇಡರ್ ಆಗಿ ಅಂಬಾನಿ ಆಗ್ಬಿಡ್ತೀನಿ ಅಂತ ಬರ್ತೀರಾ, 10,000 ಕಳ್ಕೊತೀರಾ, ನೆಕ್ಸ್ಟ್ 50 ತರ್ತೀರಾ, 50,000 ಕಳ್ಕೊತೀರಾ, ನೆಕ್ಸ್ಟ್ 1 ಲಕ್ಷ ತರ್ತೀರಾ, ಅದನ್ನು ಕಳ್ಕೊತೀರಾ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಫುಲ್ ಟೈಮ್ ಟ್ರೇಡರ್ಸ್ಗೆ ಬೇಕಾಗಿರೋದೇ ಕ್ಯಾಪಿಟಲ್. ಸೊ ಒಂದು ಡೀಸೆಂಟ್ ಕ್ಯಾಪಿಟಲ್ ಹೇಳಬೇಕಂದ್ರೆ ಮಿನಿಮಮ್ 10 ಲಕ್ಷ ಆದರೂ ಬೇಕಾಗುತ್ತೆ. ಸೊ ನೆಕ್ಸ್ಟು, ಸರ್ 10 ಲಕ್ಷ ನಮ್ಮ ಅಪ್ಪ ಹತ್ರ ಇಸ್ಕೊಬಂದು ನಾನು ಫುಲ್ ಟೈಮ್ ಟ್ರೇಡರ್ ಆಗಿಬಿಡ್ಲಾ ಅಂತ ಕೇಳ್ತೀರಾ. ಸೊ ನಿಮ್ಮ ಅಪ್ಪ ಹತ್ರ ಆಗಲಿ, ನಿಮ್ಮ ಅಮ್ಮ ಹತ್ರ ಆಗಲಿ, ನಿಮ್ಮ ಫ್ಯಾಮಿಲಿ ಹತ್ರ ದುಡ್ಡು ಇಸ್ಕೊಂಡು ಬರೋಕ್ಕೆ ಹೋಗಬೇಡಿ. ನೀವು ಸಂಪಾದನೆ ಮಾಡಿರೋ ದುಡ್ಡಿಂದ ಮಾತ್ರ ನೀವು ಫುಲ್ ಟೈಮ್ ಟ್ರೇಡರ್ ಆದರೆ ಒಳ್ಳೆಯದು. ಸೊ ನೀವು ಸಂಪಾದನೆ ಮಾಡಿರೋದು ಮೇಬಿ ಒಂದು 5 years ವರ್ಕ್ ಮಾಡಿ, 3 years ವರ್ಕ್ ಮಾಡಿ, ಒಂದು 10 ಲಕ್ಷ ದುಡ್ಕೊಳ್ಳಿ. 10 ಲಕ್ಷನ ನಿಮ್ಮ ಅಪ್ಪ ಕೊಡ್ತಾರೆ, ಅಮ್ಮ ಕೊಡ್ತಾರೆ ಅಂತ ಇಸ್ಕೊಂಡು ಬಂದು ನೀವೇನಾದ್ರು ಮಾಡಿದ್ರೆ ಡೆಫಿನೆಟ್ಲಿ ಆ ದುಡ್ಡಿಗೆ ವ್ಯಾಲ್ಯೂ ಇರಲ್ಲ. ನೀವೇ 10 ಲಕ್ಷ ದುಡಿದ್ಬಿಟ್ಟು 10 ಲಕ್ಷದಿಂದ ತಿಂಗಳಿಗೆ 30,000 to 40,000 ಅಂದರೆ ಒಂದು 3 to 4% ಮಾಡಿಕೊಂಡು ಅದರಲ್ಲಿ ನಿಮ್ಮ ಜೀವನ ಖುಷಿಯಾಗಿರುತ್ತೆ, ಹ್ಯಾಪಿಯಾಗಿರುತ್ತೆ ಅಂದರೆ ಯು ಕ್ಯಾನ್ ಕ್ವಿಟ್ ಯುವರ್ ಜಾಬ್. ಸೊ ಯಾರ್ಯಾರು ಡೈರೆಕ್ಟಾಗಿ ಜಾಬ್ ಕ್ವಿಟ್ ಮಾಡಿ ಬಂದ್ಬಿಡ್ತೀನಿ ಅಂತ ಹೇಳ್ತಿರಲ್ಲ, ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ ಇಲ್ಲಿ ಸಫಿಷಿಯೆಂಟಾ ಯೋಚನೆ ಮಾಡಬೇಕಲ್ಲ. ನೀವು 10 ಲಕ್ಷ ಇಟ್ಕೊಂಡು ಕ್ವಿಟ್ ಮಾಡಿದ್ರೆ ದಟ್ಸ್ ಆಲ್ ಯುವರ್ ಕ್ಯಾಪಿಟಲ್. ನಿಮ್ಮದು 10 ಲಕ್ಷನೇ, ಬೇರೆ ಕ್ಯಾಪಿಟಲ್ ಇಲ್ಲ. ಅದನ್ನು ಮತ್ತೆ ನೀವು 20 lakhs ಗ್ರೋ ಮಾಡೋದಕ್ಕೆ ಮೇ ಬಿ 2.5 years ಆಗುತ್ತೆ. ಅದರಲ್ಲೂ ಸಹ ನೀವು ಬಂದಿರೋ ಪ್ರಾಫಿಟ್ಸ್ನ ಎಲ್ಲ ಖರ್ಚು ಮಾಡೋಂಗಿಲ್ಲ. ಅಗೇನ್ ಬಡವ್ರ ಥರನೇ ಜೀವನ ಮಾಡಬೇಕು. ಅದು ನಿಮ್ಮ ಕೈಯಲ್ಲಿ ಆಗುತ್ತಾ ಯೋಚನೆ ಮಾಡಬೇಕು. IT ಇಂಜಿನಿಯರ್ಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಯೋಚನೆ ಮಾಡ್ತೀರಾ IT ಯಲ್ಲಿ ತುಂಬ ಸ್ಟ್ರೆಸ್ ಇದೆ, 12 hour ಡ್ಯೂಟಿ, 14 hour ಡ್ಯೂಟಿ, ಸೊ ಸಿಕ್ಕಾಪಟ್ಟೆ ಸ್ಟ್ರೇನ್ ಇರುತ್ತೆ. ಸೊ ನಾನು IT ಕೆಲಸ ಮಾಡ್ತಾಯಿದ್ದೀನಿ, ಒಳ್ಳೆ ಕೆಲಸ, 1 ಲಕ್ಷ ಸಂಬಳ ಬರ್ತಾಯಿದೆ. ಸೊ ನನಗೆ 1 ಲಕ್ಷ ಸಂಬಳ ಸ್ಟಾಕ್ ಮಾರ್ಕೆಟಲ್ಲಿ ಸಿಗುತ್ತಾ? ಈ ಪ್ರಶ್ನೆಗೆ ಉತ್ತರ ವೆರಿ ಸಿಂಪಲ್. ನೀವು 1 ಲಕ್ಷ ಸ್ಟಾಕ್ ಮಾರ್ಕೆಟಿಂದ ದುಡಿಬೇಕಂದ್ರೆ ರಫ್ಲಿ ನಿಮ್ಮ ಹತ್ರ 30 ಲಕ್ಷ ಆದರೂ ಇರಬೇಕು. 30 ಲಕ್ಷ ಇಟ್ಕೊಂಡು ಎನಫ್ ನಾಲೆಜು, ಎಕ್ಸ್ಪರ್ಟೈಸ್ ಇರಬೇಕು. ಮೇ ಬಿ ಸ್ಟಾಕ್ ಮಾರ್ಕೆಟಲ್ಲಿ ಚೆನ್ನಾಗಿ ಪಳಗಿರ್ಬೇಕು, ಮೇ ಬಿ 1 or 2 years ಪಳಗಿರಬೇಕು. ಸೊ ಜೊತೆಗೆ 30 lakhs ಕ್ಯಾಪಿಟಲ್ ಸಹ ಬೇಕಾಗತ್ತೆ. ದುಡ್ಡಿದೆ, ನಾಲೆಜ್ ಇಲ್ಲ, ಮತ್ತೆ ಫೇಲ್ ಆಗ್ತೀರಾ. ಸೊ ಡೆಫಿನೆಟ್ಲಿ ನಾಲೆಜು ಸಹ ಬೇಕಾಗುತ್ತೆ, ಎಕ್ಸ್ಪರ್ಟ್ ಅಡ್ವೈಸ್ ಬೇಕಾಗುತ್ತೆ, ತುಂಬ ಒಂದು ಎಕ್ಸ್ಪರ್ಟ್ಸ್ ಜೊತೆ ನೀವು ಬೆರಿಬೇಕಾಗುತ್ತೆ. ನಿಮ್ಮ ಥರನೇ ಯಾರೋ ಒಬ್ಬರು 30 lakhs ಇಟ್ಕೊಂಡು IT ಕೆಲಸನ ಕ್ವಿಟ್ ಮಾಡಿ ಟ್ರೇಡ್ ಮಾಡಿ ದುಡ್ಡು ಮಾಡ್ತಾ ಇರ್ತಾರಲ್ಲ, ಆ ವ್ಯಕ್ತಿ ಜೊತೆ ನೀವು ಜೊತೆಲಿ ಕುತ್ಕೋಬೇಕಾಗತ್ತೆ. ಸೊ ಅವಾಗೇ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಸಹ ಬರೋದು.
ಸೊ ಯಾರಾದರೂ 1 ಲಕ್ಷ ದುಡಿಬೇಕು ಅಂದರೆ 30 ಲಕ್ಷ ಇದೆಯಾ ಅಂತ ಫಸ್ಟ್ ಪ್ರಶ್ನೆ ನಾನು ಸಹ ಕೇಳ್ತೀನಿ. ಆ್ಯಂಡ್ ಈವನ್ ಯಾರೋ ಒಬ್ಬ ಟ್ರೈನರ್ ಆದ್ರೂ ಇಫ್ ಇಸ್ ಜೆನ್ಯೂನ್ ಟ್ರೇಡರ್, ಒಳ್ಳೆ ಟ್ರೇಡರ್ ಆಗಿದ್ರೆ ಫಸ್ಟ್ ಕೇಳೋದೆ 1 ಲಕ್ಷ ಬೇಕಾ, 30 ಲಕ್ಷ ಇದೆಯಾ ನಿನ್ನ ಹತ್ರ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಅಫೆಂಡ್ ಆಗ್ತೀರಾ, 30 ಲಕ್ಷ ಏನಕ್ಕೆ 1 ಲಕ್ಷದಲ್ಲಿ 1 ಲಕ್ಷ ಮಾಡೋಕ್ಕಾಗ್ತಾ ಇಲ್ವಾ, ಬೇರೆಯವರೆಲ್ಲ ಮಾಡ್ತಾ ಇದ್ದಾರಲ್ಲ ಅನ್ಸುತ್ತೆ. ಬೇರೆಯವ್ರು ಮಾಡ್ತಾ ಇರೋದು ಗ್ಯಾಮ್ಲಿಂಗ್. 1 ಲಕ್ಷದಲ್ಲಿ 1 ಲಕ್ಷ ಮಾಡ್ತಾ ಇದ್ದೀರಾ ಅಂದರೆ ಇಟ್ಸ್ ಅ ಪಕ್ಕಾ ಗ್ಯಾಮ್ಲಿಂಗ್ ಈಸ್ ಡೂಯಿಂಗ್. ಈ ತಿಂಗಳು ಮಾಡ್ತೀರಾ, ಬರೋ ತಿಂಗಳು ಎಲ್ಲ ಇನ್ನೊಂದು ತಿಂಗಳಲ್ಲಿ ಎಲ್ಲನೂ ಝೀರೋ ಆಗುತ್ತೆ. ಸೊ ಗ್ಯಾಮ್ಲಿಂಗಲ್ಲಿ ಡಬಲ್ ಮಾಡ್ಬೋದು, ತ್ರಿಬಲ್ ಮಾಡ್ಬೋದು, ಬಟ್ ಲೈಫ್ ಲಾಂಗ್ ನೀವು ಸರ್ವೈವ್ ಆಗಲ್ಲ. ದಟ್ ಈಸ್ ಅ ರಾಂಗ್ ಪಾತ್. ರೈಟ್ ಪಾತ್ ಬಂದು ಹ್ಯೂಜ್ ಕ್ಯಾಪಿಟಲ್ ಹಾಕ್ಕೊಂಡು ಕಡಿಮೆ ಎಕ್ಸ್ಪೆಕ್ಟ್ ಮಾಡೋದೇ ಒಳ್ಳೆಯದು. ಲಕ್ಷ ಹಾಕ್ಕೊಂಡು 1000ಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅಂದರೆ ಇವರ ಬಿಸ್ನೆಸ್ ಮ್ಯಾನ್. 1000 ಹಾಕ್ಕೊಂಡು ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅಂದರೆ ಇವರ ಗ್ಯಾಮ್ಲರ್. ನೀವೇನಾದ್ರು ಗ್ಯಾಮ್ಲರ್ ಆಗಿದ್ರೆ ಫುಲ್ ಟೈಮ್ ಟ್ರೇಡಿಂಗ್ ಅಲ್ಲ, ಸ್ಟಾಕ್ ಮಾರ್ಕೆಟ್ಗೆ ಬರಕ್ಕೆ ಹೋಗಬೇಡಿ. ಸೊ ನೀವೇನಾದ್ರು ಪ್ರೊಫೆಷ್ನಲ್ ಆಗಿ ಬಿಸ್ನೆಸ್ ಮೈಂಡ್ಸೆಟ್ ಇಟ್ಕೊಂಡಿದ್ರೆ ಸ್ಟಾಕ್ ಮಾರ್ಕೆಟ್ಗೆ ಬಂದು ಏನೋ ಒಂದು 2%, ಏನೋ ಒಂದು ಬಡ್ಡಿ ರೊಟೇಷನ್ ಆದಂಗೆ ಸಾಕು. 2%, 3% ಅಂದರೆ ಡೆಫಿನೆಟ್ಲಿ ಇಟ್ಸ್ ಅ ಪ್ರೊಫೆಷ್ನಲ್ ಅಪ್ರೋಚ್. ಯಾಕಂದರೆ ಇವತ್ತು ಅಂಬಾನಿ ನಡೆಸ್ತಾ ಇರೋ ಬಿಸ್ನೆಸ್ಸು ಅಷ್ಟೇ, ಎಲ್ಲರೂ ನಡೀತಾ ಇರೋ ಬಿಸ್ನೆಸ್ಸು ಅಷ್ಟೇ. ನೀವು ಎಂಥ ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿ ನೀವು ತಿಂಗಳಿಗೆ ಮಾಡೋಕ್ಕಾಗೋದು 2 to 3% ಅಷ್ಟೇ. ಅದು ಏನು ತುಂಬ ಕಷ್ಟಪಡಬೇಕು. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಕಷ್ಟ ಇಲ್ಲ. ಸ್ವಲ್ಪ ನಿಮ್ಮ ಒಂದು ನಾಲೆಜು, ಎಕ್ಸ್ಪರ್ಟೈಸ್ನ ಯೂಸ್ ಮಾಡಿ ಮಾಡರ್ನ್ ಟೆಕ್ನಾಲಜಿ, ಸ್ಯಾಲ್ಗೋ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಯಾರೇ ಒಂದು 2-3% ತಿಂಗಳಿಗೆ ಕನ್ಸಿಸ್ಟೆಂಟಾಗಿ ಆರಾಮಾಗೆ ಮಾಡಬೇಕಂದ್ರೆ ಆಲ್ಗೋ ಟ್ರೇಡಿಂಗ್ ಇಸ್ ವೆರಿ ಗುಡ್ ಅಂತ ಹೇಳ್ಬೋದು. ಆಲ್ಗೋ ಟ್ರೇಡಿಂಗಿಂದ ಈಸಿಲಿ ನೀವು ದುಡ್ಡು ಮಾಡ್ಬೋದು. ಸೊ ತುಂಬ ಜನ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ನಾನು ಕೆಲಸ ಬಿಡ್ದಿರಾ ಕೆಲಸಕ್ಕೆ ಹೋಗ್ಕೊಂಡೇ 2-3% ಮಾಡ್ಬೋದಲ್ಲ, ಮತ್ತು ಕೆಲಸ ಯಾಕೆ ಬಿಡ್ಬೇಕು ಸರ್ ಅಂತಲೂ ಕೇಳ್ಬೋದು. ಎಸ್, ವೆರಿ ಗುಡ್ ಐಡಿಯಾ. ಸೊ ಇದು ಕೆಲಸ ಯಾಕೆ ಬಿಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ವರ್ಕ್ ಪ್ರೆಷರ್ ಇದೆಯಾ, ಸ್ವಲ್ಪ ಸ್ಟ್ರೆಸ್ ಆಗ್ತಾ ಇದೆಯಾ, ಸ್ವಲ್ಪ ಮ್ಯಾನೇಜ್ ಮಾಡಿ, ವರ್ಕ್ ಲೋಡ್ನ ಸ್ವಲ್ಪ ಮಾತಾಡಿ HR ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಜೀವನ ನಡೆಸಿ. ಡೈರೆಕ್ಟಾಗೆ ಕೆಲಸ ಕ್ವಿಟ್ ಮಾಡಿ ಫುಲ್ ಟೈಮ್ ಟ್ರೇಡಿಂಗ್ ಅಂತ ಸ್ಟಾಕ್ ಮಾರ್ಕೆಟ್ಗೆ ಮಾತ್ರ ದಯಮಾಡಿ ಬರೋಕ್ಕೆ ಹೋಗ್ಬೇಡಿ. ಬಿಕಾಸ್ ಸೊ ಅಲ್ಲಿ ಅಟ್ಲೀಸ್ಟ್ ನಿಮ್ಮ ಬಾಸು ಟಾರ್ಚರ್ ಕೊಟ್ಕೊಂಡು ಆದರೂ ಸಂಬಳ ಆದರೂ ಕೊಡ್ತಾರೆ. ಬಟ್ ಇಲ್ಲಿ ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಟಾರ್ಚರ್ ಕೊಡುತ್ತೆ, ದುಡ್ಡು ಕಿತ್ಕೊಂಡು ಕಳಿಸುತ್ತೆ. ಸೊ ಅದಕ್ಕೆ ನೀವು ಸಿದ್ಧರಾಗಿರಬೇಕು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೂ ಕ್ರೂರಿಯಾಗಿರ್ತಾನೆ ನಿಮ್ಮ ಬಾಸ್, ಅರ್ಥ ಮಾಡ್ಕೊಳ್ಳಿ. ಸೊ ಇಫ್ ಯು ಆರ್ ಹ್ಯಾವಿಂಗ್ ಎ ಎಕ್ಸ್ಪೀರಿಯನ್ಸ್, ನಿಮ್ಗೆ ಆಲ್ರೆಡಿ 1 or 2 years ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಕನ್ಸಿಸ್ಟೆಂಟಾಗಿ 2-3% ಮಾಡ್ತಾ ಇದ್ದೀನಿ ಅಂದರೆ, ಆ್ಯಂಡ್ ಯು ಹ್ಯಾವ್ ಎ ಡೀಸೆಂಟ್ ಕ್ಯಾಪಿಟಲ್, 20 to 30 lakhs ಇದೆ, 40 lakhs ಇದೆ, 50 lakhs ಇದೆ, ದೆನ್ ಯು ಕ್ಯಾನ್ ಆರಾಮ್ಸೆ ಕ್ವಿಟ್. ನೀರಿಗೆ ಇಳಿಯೋಕ್ಕೆ ಮುಂಚೆನೇ ನಾನು ಬಂದ್ಬಿಡ್ತೀನಿ, ಇಲ್ಲಿ ಕಪ್ ನಂದೆ, ಈ ಸಲ ಕಪ್ ನಂದೆ ಅಂದರೆ ಹೆಂಗೆ? ಫಸ್ಟ್ ನೀರಿಗೆ ಇಳೀರಿ, ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಳ್ಳಿ, ಪಾರ್ಟ್ ಟೈಮಲ್ಲಿ ಸಕ್ಸಸ್ಫುಲ್ ಆಗಿ ಆಮೇಲೆ ಫುಲ್ ಟೈಮ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ದ ಕನ್ಕ್ಲೂಷನ್ ಆಫ್ ದಿಸ್ ವಿಡಿಯೋ ಇಸ್ ವೆರಿ ಸಿಂಪಲ್. ಯಾರೇ ಸ್ಟಾಕ್ ಮಾರ್ಕೆಟ್ಗೆ ಬಂದರೂ ಫಸ್ಟು ಪಾರ್ಟ್ ಟೈಮಲ್ಲೇ ಮಾಡಿ, ಫುಲ್ ಟೈಮಿಗೆ ಬರೋಕ್ಕೆ ಹೋಗ್ಬೇಡಿ. ಫುಲ್ ಟೈಮಿಗೆ ಬರೋದು ತುಂಬ ರಿಸ್ಕಿ ಆಗಿರುತ್ತೆ. ಪಾರ್ಟ್ ಟೈಮಲ್ಲೇ ಕಲ್ತು ಏನಕ್ಕೆ ದಿನಕ್ಕೆ 10 ನಿಮಿಷ ಸ್ಪೆಂಡ್ ಮಾಡೋಕ್ಕಾಗಲ್ವಾ? 10 minutes ಈಸ್ ಎನಫ್ ಟು ಮೇಕ್ ಬಿಗ್ ಕ್ಯಾಪಿಟಲ್ ಇನ್ ದ ಮಾರ್ಕೆಟ್. 10 ನಿಮಿಷ ದಿನಕ್ಕೆ ಸ್ಪೆಂಡ್ ಮಾಡಿದ್ರೆ ನೀವು ಲಕ್ಷಗಳು ಕೋಟಿಗಳು ಮಾಡ್ತೀರಾ. ಅದೇ ಸಿಸ್ಟಮ್ ಮುಂದೆ 5-6 hour ಕುತ್ಕೊಂಡ್ರೆ ಲಕ್ಷಗಳು ಕೋಟಿಗಳು ಕಳ್ಕೋತೀರಾ. ದಿಸ್ ಈಸ್ ಹೌ ಇಟ್ ವರ್ಕ್ಸ್. ಸಿಸ್ಟಮ್ ಮುಂದೆ ಕುತ್ಕೊಂಡು ನೋಡ್ತಾ ಇದ್ದೀರಾ ಮಾರ್ಕೆಟ್ನ, ಡೆಫಿನೆಟ್ಲಿ ಒಂದು ಕಳ್ಕೊಡ್ತೀರ, ಒಂದು 10 to 20 ಲಕ್ಷ ಕಳ್ಕೊಂಡ್ಬಿಡ್ತೀರ. ಏನೂ ಮಾಡ್ತಾ ಇಲ್ಲ, ಒಂದು 10 ನಿಮಿಷ 15 ನಿಮಿಷ ಸ್ವಿಂಗ್ ಟ್ರೇಡ್ ಆಗ್ತಾ ಇದ್ದೀನಿ, ಹೆಡ್ಜಿಂಗ್ ಮಾಡ್ತಾ ಇದ್ದೀನಿ, ಆಲ್ಗೋ ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀನಿ, ದೆನ್ ಯು ವಿಲ್ ಮೇಕ್ ಲ್ಯಾಕ್ಸ್ ಟುಗೆದರ್. ಸೊ ಪಾರ್ಟ್ ಟೈಮಾಗಿ ಬನ್ನಿ, ಯಾರೂ ಫುಲ್ ಟೈಮಾಗಿ ಬರೋಕ್ಕೆ ಹೋಗ್ಬೇಡಿ. ಫುಲ್ ಟೈಮಿಗೆ ಬರಬೇಕಂದ್ರೆ ಯು ರಿಕ್ವೈರ್ ಅ ಹ್ಯೂಜ್ ಕ್ಯಾಪಿಟಲ್. ಸೊ ಎಷ್ಟು ಕ್ಯಾಪಿಟಲ್ ಅನ್ನೋದು ನಿಮ್ಮ ಒಂದು ರಿಕ್ವೈರ್ಮೆಂಟ್ ಮೇಲೆ. ನಿಮ್ಮ ರಿಕ್ವೈರ್ಮೆಂಟ್ ಲಕ್ಷ ಬೇಕಂದರೆ 30 ಲಕ್ಷ ಬೇಕು, ನಿಮ್ಮ ರಿಕ್ವೈರ್ಮೆಂಟ್ 3 ಲಕ್ಷ 4 ಲಕ್ಷ ಬೇಕಾದ್ರೆ 1 ಕೋಟಿ ಬೇಕೇ ಬೇಕು. ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಅರ್ನ್ ಮಾಡ್ಬೋದು. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಆಗೋದು ತುಂಬ ಸಿಂಪಲ್. 3 ದಿನಗಳ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಮ್ಮದು 4 ಬ್ರಾಂಚ್ ಇರುತ್ತೆ. ಯಲಹಂಕ, ರಾಜಾಜಿನಗರ, JP ನಗರ, ಹುಬ್ಬಳ್ಳಿ. ನಿಮ್ಗೆ ಯಾವ ಬ್ರಾಂಚ್ ನಿಯರೆಸ್ಟ್ ಆಗಿರುತ್ತೋ ಸೊ ಅಲ್ಲಿ ಈ ಕೆಳಕಂಡ ನಂಬರ್ಗೆ ಫೋನ್ ಮಾಡಿ ಅವ್ರೊಂದು QR ಕೋಡ್ ಕಳಿಸ್ತಾರೆ. 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಂಡು ಬನ್ನಿ. ಬಿಕಾಸ್ ಮೋಸ್ಟ್ ಆಫ್ ದ ಬ್ಯಾಚಸ್ ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸಿಗೋಣ ಇದೇ ಶುಕ್ರವಾರ.